ಹೆಂಡತಿ ಹತ್ರ ಒದತಿನ ವಿಷಯನ ಈಗ ಮಾವನ ಹತ್ರ ಶೇರ್ ಮಾಡ್ಕೋತಾನೆ. ಹಾಗೆ ಅವಳನ್ನ ಹೊಡೆದೇ ಹೊಡಿತೀನಿ ಅಂತ ಹೇಳಿ ಅವ್ರ ಮಾವನ ಹತ್ರ ಚಾಲೆಂಜ್ ಮಾಡಿ ಕರಾಟೆ ಕುಂಗ್ಫುನ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಈಗ ಮನೇಲಿ ಯಾರು ಇಲ್ದಿರೋ ಟೈಮ್ ನ ನೋಡ್ಕೊಂಡು ಹೆಂಡತಿ ಹೊಡಿಬೇಕಂತ ಹೇಳಿ ಡಿಸೈಡ್ ಮಾಡ್ಕೋತಾನೆ. ಅವಳು ನೋಡಿ ಪ್ರೂಫ್ ಗೋಸ್ಕರ ವಿಡಿಯೋ ರೆಕಾರ್ಡರ್ ಆನ್ ಮಾಡಿ ಒಂದ್ ಜಾಗದಲ್ಲಿ ಇಡ್ತಾನೆ. ಬಟ್ ಅಲ್ಲಿ ನಮ್ ಹೀರೋ ಅನ್ಕೊಂಡಾಗೆ ಏನು ನಡೆಯಲ್ಲ. ಅಲ್ಲಿ ನಡೆಯೋದೆಲ್ಲ ರಿವರ್ಸ್ ಆಗಿ ನಡೆಯುತ್ತೆ. ಹೀರೋಯಿನ್ ಈಗ ಅವನು ನೋಡಿದು ಚಟ್ನಿ ಮಾಡಾಕ್ತಾಳೆ. ಅದನ್ನ ನೋಡಿದ ಹೀರೋ ಅಮ್ಮ ಈಗ ಹೀರೋಯಿನ್ ಪೇರೆಂಟ್ಸ್ ನ ಮನೆ ಕರೆಸ್ತಾಳೆ. ಇನ್ನೊಂದ್ಸಲ ಈ ತರ ಎಲ್ಲ ಆಗೋದಿಲ್ಲ ಅಂತ ಹೇಳಿ ಸಾರಿ ಕೇಳಿಸ್ತಾರೆ. ಆದ್ರೆ ಹೀರೋ ಮಾತ್ರ ಅವ್ರ ಮಾವನ ಹತ್ರ ನಾನ್ ಸಾರಿ ಕೇಳಲ್ಲ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬರ್ತಾನೆ. ಅವ್ನ ಮಾಮ ಈಗ ಹೆಂಡತಿ ಹತ್ರ ಸಾರಿ ಕೇಳೋದಕ್ಕೆ ನಾಚಿಕೆ ಎಲ್ಲ ಪಡೆದಕ್ಕೆ ಹೋಗ್ಬಾರ್ದು, ಅವಳನ್ನ ಕಂಟ್ರೋಲ್ ಇಡೋದಕ್ಕೆ ನಾನು ಒಂದು ಐಡಿಯಾ ಕೊಡ್ತೀನಿ ಅಂತ ಹೇಳ್ತಾನೆ. ನಿನ್ ಹೆಂಡತಿಗೆ ಒಂದ್ ಮಗು ಹುಟ್ಟಿದ್ರೆ ಅವಳ ಧ್ಯಾನ ಎಲ್ಲ ಮಗು ಮೇಲೆನೆ ಇರುತ್ತೆ. ಆಗ ಅವಳು ಈ ಕರಾಟೆ ಗಿರಾಟೆ ಎಲ್ಲ ಏನು ಪ್ರಾಕ್ಟೀಸ್ ಮಾಡಲ್ಲ. ಆಗ ನೀನ್ ಏನ್ ಹೇಳ್ತೀಯೋ ಅದನ್ನೆಲ್ಲ ಮಾಡೇ ಮಾಡ್ತಾಳೆ ಅಂತ ಹೇಳ್ತಾನೆ. ನಮ್ ಹೀರೋನು ಈಗ ಪ್ಲಾನ್ ಚೆನ್ನಾಗಿದೆ ಅಂತ ತಿಳ್ಕೊಂಡು ಆಗಿಂದ ಅವಳನ್ನ ಇಂಪ್ರೆಸ್ ಮಾಡೋದಕ್ಕೆ ಅಂತ ಹೇಳಿ ಟ್ರೈ ಮಾಡ್ತಾ ಇರ್ತಾನೆ. ಅವಳಿಗೆ ಏನ್ ಇಷ್ಟ ಆಗುತ್ತೋ ಅದನ್ನೆಲ್ಲ ಮಾಡ್ಕೊಂಡು ಕೊನೆಗೆ ಈಗ ಅವಳನ್ನ ಇಂಪ್ರೆಸ್ ಮಾಡಿ ಅವಳನ್ನ ಪ್ರೆಗ್ನೆಂಟ್ ಕೂಡ ಮಾಡ್ಬಿಡ್ತಾನೆ. ಒಂದಿನ ಚೆಕಪ್ ಗೆ ಅಂತ ಹೇಳಿ ಹಾಸ್ಪಿಟ್ಲಿಗೆ ಬಂದಾಗ ಅವ್ರ ಮಾಮ ಒಂದು ವಾಯ್ಸ್ ಮೆಸೇಜ್ ಕಳ್ಸಿರ್ತಾನೆ. ಅದ್ರಲ್ಲಿ ಅನ್ಕೊಂಡಾಗೇನೆ ಎಲ್ಲಾನು ಪ್ಲಾನ್ ಪ್ರಕಾರನೇ ಸಾಧಿಸ್ಬಿಟ್ಟೆ, ಕಂಗ್ರಾಟ್ಸ್ ಅಂತ ಹೇಳಿ ಅವ್ರ ಮಾಮ ವಾಯ್ಸ್ ಮೆಸೇಜ್ ಕಳ್ಸಿರ್ತಾನೆ. ಅದನ್ನ ಕೇಳಿಸ್ಕೊಂಡ ನಮ್ ಹೀರೋಯಿನ್ಗೆ ಅವ್ನ ನಾಟಕ ಎಲ್ಲ ಗೊತ್ತಾಗಿ ಮನೆಗೆ ಬಂದಾಗ ಕೇಳ್ತಾಳೆ. ಹೀರೋಗೂ ಕೂಡ ಸಿಟ್ಟು ಬಂದು ಹೌದು ಎಲ್ಲಾನು ಪ್ಲಾನ್ ಪ್ರಕಾರನೇ ಮಾಡಿದ್ದು ಅಂತ ಒಪ್ಕೊಂಡ್ಬಿಡ್ತಾನೆ. ಆದ್ರಿಂದ ಹೀರೋಯಿನ್ ಈಗ ತಲೆ ತಿರುಗಿ ಬಿದ್ಬಿಡ್ತಾಳೆ. ಬಿದ್ದಿದ್ ಫೋರ್ಸಿಗೆ ಅವಳಿಗೆ ಅಬೋಷನ್ ಆಗ್ಬಿಡುತ್ತೆ. ಈಗ ಹಾಸ್ಪಿಟಲ್ ನಲ್ಲಿ ತಾಳಿನ ಬಿಚ್ಚಿ ಗಂಡನ್ ಕೈ ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ. ಅವರಿಬ್ರು ಜಗಳದಲ್ಲಿ ಮೊಬೈಲ್ ಒಳಗೋಗಿರುತ್ತೆ. ಅದನ್ನ ಸರ್ವಿಸ್ ಸೆಂಟರ್ ಗೆ ಅಂತ ಹೇಳಿ ಕೊಟ್ಟಿರ್ತಾನೆ. ಅದ್ರಲ್ಲಿ ರೆಕಾರ್ಡ್ ಆಗಿರೋ ವಿಡಿಯೋನೀಗ ಶಾಪ್ ಅವನು ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡ್ಬಿಡ್ತಾನೆ. ಆ ವಿಡಿಯೋ ಎಲ್ಲಾ ಕಡೆ ತುಂಬಾ ಟ್ರೆಂಡ್ ಆಗ್ಬಿಡುತ್ತೆ. ಇದರಿಂದ ನಮ್ ಹೀರೋಗೆ ಮರ್ಯಾದೆನೆ ಹೋದಾಗುತ್ತೆ. ಆ ವಿಡಿಯೋನೀಗ ಹೀರೋಯಿನ್ ಮನೆಯವ್ರು ನೋಡಿ ಅವರು ಹೀರೋಯಿನ್ ನೇ ಬೈತಾರೆ. ಹೀರೋಯಿನ್ಗೂ ಈಗ ಅವ್ರ ಪೇರೆಂಟ್ಸ್ ಮೇಲೆ ಬೇಜಾರಾಗಿ ಮನೆ ಬಿಟ್ಟು ಬಂದು ಚಿಕ್ಕದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಳೆ. ಹೀರೋ ಈಗ ಡಿವೋರ್ಸ್ ಕೇಳ್ತಾನೆ. ಅವ್ನ್ ಕೇಳ್ದಾಗೇನೆ ಹೀರೋಯಿನ್ ಕೂಡ ಅವನಿಗೆ ಡೈವರ್ಸ್ ಕೊಟ್ಬಿಡ್ತಾಳೆ. ಹೀರೋ ಮಾಡ್ತಾ ಇದ್ದ ಮೀನ್ ಬಿಸ್ನೆಸ್ ಅಲ್ಲಿ ಒಬ್ಬನಿಗೆ ಲಾಸ್ ಬಂದು ಅದನ್ನ ಮಾರೋದಕ್ಕೆ ಅಂತ ಹೇಳಿ ಬಂದಿರ್ತಾನೆ. ಅದನ್ನ ನಮ್ ಹೀರೋ ಈಗ ತಗೊಳಲ್ಲ. ಬಟ್ ಅದೇ ಬಿಸ್ನೆಸ್ ಈಗ ನಮ್ ಹೀರೋಯಿನ್ ಕೊಂಡ್ಕೋತಾಳೆ. ಅದಕ್ಕೆ ಅಡ್ಡ ಬಂದವ್ರನ್ನೆಲ್ಲ ಹೊಡೆದು ಅವಳು ಗಂಡನ್ ಬಿಸ್ನೆಸ್ ಗೆ ಆಫ್ ಇಟ್ಬಿಡ್ತಾಳೆ. ಲಾಸ್ಟ್ ಅಲ್ಲಿ ಅವಳ ಜೀವನ ತುಂಬಾ ಫ್ರೀಡಮ್ ಆಗಿ ಜೀವಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ.